ನಮಸ್ಕಾರ ಸ್ನೇಹಿತರೆ. ಈ ಹಿಂದೆ ನಾವು ನಮ್ಮ ಉತ್ತರ ಕರ್ನಾಟಕದ ಎಳ್ಳು ಅಮಾವಾಸ್ಯೆಯ ವಿಶೇಷ ಮತ್ತು ಮಹತ್ವವನ್ನ ನೋಡಿದ್ವಿ. ಬನ್ನಿ, ಈಗ ನಮ್ಮ ಭಾರತದ ಅತ್ಯಂತ ಪುರಾತನ, ವೈಜ್ಞಾನಿಕ ಮತ್ತು ಕೃಷಿ ಸಂಸ್ಕೃತಿಯ ಪ್ರತೀಕವಾದ ಸಂಕ್ರಾಂತಿ ಹಬ್ಬದ ಇತಿಹಾಸ, ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಂಕ್ರಾಂತಿ ಕೇವಲ ಹಬ್ಬವಲ್ಲ, ಇದು ಸೂರ್ಯ, ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧದ ಸಂಭ್ರಮ. ಸಂಕ್ರಾಂತಿ ಎಂದರೇನು? ಸಂಕ್ರಾಂತಿ ಎಂಬ ಪದವು ಸಂಸ್ಕೃತದ ಸಂಕ್ರಮಣ ಎಂಬ ಶಬ್ದದಿಂದ ಬಂದಿದೆ. ಅರ್ಥ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವುದು. ವರ್ಷದಲ್ಲಿ ಒಟ್ಟು 12 ಸಂಕ್ರಾಂತಿಗಳು ಇವೆ. ಅದರಲ್ಲೂ ಮಕರ ಸಂಕ್ರಾಂತಿ ಅತ್ಯಂತ ಮಹತ್ವದ್ದಾಗಿದೆ. ಈ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಇದರಿಂದ ಉತ್ತರಾಯಣ ಆರಂಭವಾಗ್ತದೆ. ಖಗೋಳಶಾಸ್ತ್ರೀಯ ಮತ್ತು ವೈಜ್ಞಾನಿಕ ಮಹತ್ವ. ಸಂಕ್ರಾಂತಿ ಸಂಪೂರ್ಣವಾಗಿ ಖಗೋಳಶಾಸ್ತ್ರದ ಮೇಲೆ ಆಧಾರಿತ ಹಬ್ಬ. ಉತ್ತರಾಯಣ ಆರಂಭವಾದಾಗ ಹಗಲು ಸಮಯ ಹೆಚ್ಚಾಗುತ್ತದೆ, ರಾತ್ರಿ ಸಮಯ ಕಡಿಮೆಯಾಗುತ್ತದೆ. ಚಳಿ ನಿಧಾನವಾಗಿ ಕಡಿಮೆಯಾಗುತ್ತದೆ, ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಕಾಣಿಸುತ್ತದೆ. ಈ ಲೆಕ್ಕಾಚಾರಗಳನ್ನು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಗಳು ಸೂರ್ಯ ಸಿದ್ಧಾಂತ, ವೇದಾಂಗ, ಜ್ಯೋತಿಷ್ಯಗಳಲ್ಲಿ ದಾಖಲಿಸಿದ್ದಾರೆ. ಇದು ಭಾರತೀಯ ವಿಜ್ಞಾನ ಜ್ಞಾನದ ಮಹತ್ವವನ್ನು ತೋರಿಸುತ್ತದೆ. ಕೃಷಿ ಸಂಸ್ಕೃತಿಯ ಹಬ್ಬ. ಸಂಕ್ರಾಂತಿ ಎಂದರೆ ಭಾರತೀಯ ರೈತರಿಗೆ ಸುಗ್ಗಿಯ ಹಬ್ಬ. ಬೆಳೆ ಕೊಯ್ಲು ಮುಗಿದ ಸಂತೋಷದ ಜೊತೆಗೆ ಅಕ್ಕಿ, ಎಳ್ಳು, ಜೋಳ, ಕಬ್ಬುಗಳ ಹೊಸ ಬೆಳೆಗಳ ರಾಶಿ ಮಾಡುವ ಸಂಭ್ರಮ. ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ದಿನ ರೈತನು ಪ್ರಕೃತಿಯನ್ನು ದೇವರಂತೆ ಕಾಣುತ್ತಾನೆ. ಅದಕ್ಕಾಗಿಯೇ ಸಂಕ್ರಾಂತಿ ದಿನ ಸೂರ್ಯಾರಾಧನೆ, ಗೋವಿನ ಪೂಜೆ ಮಾಡಲಾಗುತ್ತದೆ. ಎಳ್ಳು ಬೆಲ್ಲ ಹಂಚುವ ಸಂಪ್ರದಾಯದ ಅರ್ಥ. ಜೀವನದಲ್ಲಿ ಕಷ್ಟವೂ ಇರುತ್ತದೆ, ಸುಖವೂ ಇರುತ್ತದೆ. ಎಲ್ಲವನ್ನೂ ಒಟ್ಟಾಗಿ ಹಂಚಿಕೊಳ್ಳಬೇಕು ಎನ್ನುವುದು ಈ ಹಬ್ಬದ ಸಾರವಾಗಿದೆ. ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ. ಮಹಾಭಾರತದ ಪ್ರಕಾರ ಭೀಷ್ಮ ಪಿತಾಮಹರು ಇಚ್ಛಾಮರಣದ ವರ ಪಡೆದಿದ್ದರು. ಅವರು ಉತ್ತರಾಯಣ ಆರಂಭವಾಗುವವರೆಗೆ ಬಾಣಗಳ ಹಾಸಿಗೆಯ ಮೇಲೆ ಕಾಯ್ದು ಸಂಕ್ರಾಂತಿ ದಿನ ದೇಹತ್ಯಾಗ ಮಾಡಿದರು. ಆ ಕಾರಣದಿಂದ ಸಂಕ್ರಾಂತಿ ಮತ್ತು ಉತ್ತರಾಯಣವನ್ನು ಮೋಕ್ಷಕ್ಕೆ ಅನುಕೂಲಕರ ಕಾಲವೆಂದು ನಂಬಲಾಗುತ್ತದೆ. ಪುರಾಣಗಳಲ್ಲಿ ಕೂಡ ಈ ದಿನ ದಾನ ಮಾಡಿದರೆ ಅತ್ಯಂತ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗಿದೆ. ಭಾರತದೆಲ್ಲೆಡೆ ಸಂಕ್ರಾಂತಿ ಆಚರಣೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ಸಂಕ್ರಾಂತಿ ವಿಭಿನ್ನ ಹೆಸರಿನಿಂದ ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಸುಗ್ಗಿ ಮತ್ತು ಮಕರ ಸಂಕ್ರಾಂತಿ. ತಮಿಳುನಾಡಿನಲ್ಲಿ ಪೊಂಗಲ್. ಗುಜರಾತಿನಲ್ಲಿ ಅಥವಾ ಪತಂಗೋತ್ಸವ. ಅಸ್ಸಾಂನಲ್ಲಿ ಮಾಘ್ ಬಿಹು. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಂಕ್ರಾಂತಿ ಎಂಬ ಹೆಸರಿನಿಂದ ಆಚರಿಸುತ್ತಾರೆ. ಹೆಸರು ಮತ್ತು ಪದ್ಧತಿ ಬೇರೆ ಬೇರೆ ಇದ್ದರೂ ಈ ಹಬ್ಬದ ಆತ್ಮ ಒಂದೇ: ಸೂರ್ಯಾರಾಧನೆ ಮತ್ತು ಕೃಷಿ ಸಂಭ್ರಮ. ಸಾಮಾಜಿಕ ಸಂದೇಶ ಮತ್ತು ಇಂದಿನ ಮಹತ್ವ. ಸಂಕ್ರಾಂತಿ ನಮಗೆ ಕಲಿಸುವ ಮೌಲ್ಯಗಳು: ಹಂಚಿಕೊಳ್ಳುವ ಮನಸ್ಸು, ದಾನ ಮತ್ತು ಮಾನವೀಯತೆ, ಪ್ರಕೃತಿಗೆ ಗೌರವ. ಇಂದಿನ ತಂತ್ರಜ್ಞಾನ ಯುಗದಲ್ಲೂ ಈ ಹಬ್ಬ ನಮಗೆ ನಮ್ಮ ಬೇರುಗಳನ್ನು ನೆನಪಿಸುತ್ತದೆ. ಸಂಕ್ರಾಂತಿ ಕೇವಲ ಹಬ್ಬವಲ್ಲ, ಇದು ವಿಜ್ಞಾನ, ಧರ್ಮ ಮತ್ತು ಸಂಸ್ಕೃತಿಯ ಸಂಗಮ. ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಲ್ಲಿ ಬದುಕಲು ನಮ್ಮ ಪೂರ್ವಜರು ಕಲಿಸಿದ ಅದ್ಭುತ ಪಾಠವೇ ಸಂಕ್ರಾಂತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗ ಇನ್ನಷ್ಟು ನಮ್ಮ ಭಾರತದ ಸಂಪ್ರದಾಯಗಳ ವಿಡಿಯೋಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.